ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ. ಮೊದಲನೇದಾಗಿ ವಿಷ್ಣು ಮಂಚು ಆಕ್ಟ್ ಮಾಡ್ತಾರಂತ ಕಣ್ಣಪ್ಪ ಸಿನಿಮಾ ಟೀಮ್ ಕಡೆಯಿಂದ ಪ್ರಭಾಸ್ ಅವರ ಫಸ್ಟ್ ಲುಕ್ ನ ರಿವೀಲ್ ಮಾಡಿದ್ದಾರೆ. ಈ ಲುಕ್ ಅಲ್ಲಿ ಪ್ರಭಾಸ್ ಅವರನ್ನ ನೋಡ್ತಿದ್ದಾಗೆ ಸ್ವಲ್ಪ ಡೌಟ್ ಬರ್ಬೋದು, ಏನಿದು ಈ ರೀತಿ ಕಾಣಿಸ್ಕೋತಾ ಇದಾರಲ್ಲ ಅಂತ. ಶಿವ ಬೇರೆ ಅವತಾರದಲ್ಲಿ ಕಾಣಿಸ್ಕೋತಾರ ಅಂತ ಪಿಕ್ಚರ್ ಇದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಶಿವನ ಟ್ರಾನ್ಸ್ಪರೆನ್ಸಿ ಕೂಡ ನೋಡಬಹುದು ನೀವು. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೇನೆ ರಮೇಶ್ ಅರವಿಂದ್ ಅವರು ಇಬ್ರು ಸೇರ್ಕೊಂಡು ಆಕ್ಟ್ ಮಾಡ್ತಾರೋ ಅಂತ ಯುವರ್ ಸಿನ್ಸಿಯರ್ಲಿ ರಾಮ್. ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಹೀರೋಯಿನ್ ಆಗಿ ಮೀರಾ ಜಾಸ್ಮಿನ್ ಅವರು ಅಫಿಷಿಯಲ್ ಆಗಿ ಆಯ್ಕೆ ಆಗ್ಬಿಟ್ಟಿದ್ದಾರೆ. ಶೂಟಿಂಗ್ ಸ್ಪೀಡ್ ಆಗಿ ನಡೀತಾ ಇದೆ. ಏಪ್ರಿಲ್ ತಿಂಗಳಲ್ಲಿ ಈ ಸಿನಿಮಾ ಅರೈವ್ ಆಗುತ್ತೆ ಎಲ್ಲಾ ಕಡೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ನ ರಾಮ್ ಚರಣ್ ಅವರ 16ನೇ ಸಿನಿಮಾ. ಇದೇ ಸಿನಿಮಾದಲ್ಲಿ ಶಿವಣ್ಣ ಅವ್ರು ಆಕ್ಟ್ ಮಾಡ್ತಾ ಇರೋದು. ಈ ಸಿನಿಮಾದ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಓಲ್ಡ್ ರೆಟ್ರೋ ಟೈಮ್ ನಲ್ಲಿ ಯೂಸ್ ಮಾಡಿದಂತ ಕ್ಯಾಮ್ರಾನ ಈ ಸಿನಿಮಾದಲ್ಲಿ ಯೂಸ್ ಮಾಡ್ತಾ ಇದಾರಂತೆ. ಪ್ರಾಬಬ್ಲಿ ಈಗಿನ ಜನರೇಷನ್ ಅಲ್ಲಿ ಅಪ್ಗ್ರೇಡ್ ಆಗಿರುವಂತ ಐಎಂಎಕ್ಸ್ ಕ್ಯಾಮ್ರಾಗಳು, ರೆಡ್ ಕ್ಯಾಮ್ರಾಗಳನ್ನೆಲ್ಲ ನೋಡಿರ್ತೀರಾ. ಸಿನಿಮಾ ಶೂಟ್ ಮಾಡೋದಕ್ಕೆ ಈ ಕ್ಯಾಮ್ರಾಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಹಳೆ ರೆಟ್ರೋ ಟೈಮ್ ಅಲ್ಲಿ ರೀಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ರು ವಿಡಿಯೋಸ್ ನ. ಆ ಒಂದು ಕ್ಯಾಮ್ರಾನ ತರಿಸ್ತಾ ಇದಾರಂತೆ ಈ ಸಿನಿಮಾನ ಶೂಟ್ ಮಾಡೋದಕ್ಕೆ. ಎಂಟೈರ್ ಸಿನಿಮಾನ ರೀಲ್ಸ್ ಅಲ್ಲಿ ಶೂಟ್ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅದಲ್ದೇನೆ ಈ ಸಿನಿಮಾ ಕ್ರಿಕೆಟ್ ಸ್ಪೋರ್ಟ್ ಮೇಲೆ ಆಗ್ತಾ ಇರೋದು ಅಂತ ವಿಷಯ ಗೊತ್ತಾಗ್ತಾ ಇದೆ. ಮೋಸ್ಟ್ಲಿ ಈ ಸಿನಿಮಾದಲ್ಲಿ ಶಿವಣ್ಣ ಅವರು ಕ್ರಿಕೆಟ್ ಕೋಚ್ ಆಗಿ, ರಾಮ್ ಚರಣ್ ಅವರು ಕ್ರಿಕೆಟ್ ಪ್ಲೇಯರ್ ಆಗಿ ಕಾಣಿಸ್ಕೋಬಹುದು ಅಂತ ನನ್ಗೆ ಬರ್ತಾ ಇದೆ ಯೋಚನೆಗಳು. ಇನ್ನ ರಾಕೇಶ್ ನರೇಶ್ ಅವರ ಟಾಕ್ಸಿಕ್ ಸಿನಿಮಾ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ. ಇದೇ ವರ್ಷದಲ್ಲಿ ಡಿಸೆಂಬರ್ ಇಲ್ಲ ನವೆಂಬರ್ ತಿಂಗಳಲ್ಲಿ ಬರಬಹುದಾದಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರುವಂತ ನಯನತಾರಾ ಮೇಡಮ್ ಅವರು ಅಫಿಷಿಯಲ್ ಆಗಿ ಇಲ್ಲದೆ ಆದ್ರೂ ಅನ್ಅಫಿಷಿಯಲ್ ಆಗಿ ಇಂಟ್ ನ ಕೊಟ್ಟಿದ್ದಾರೆ. ಟಾಕ್ಸಿಕ್ ಸಿನಿಮಾದೊಳಗಡೆ ಆಕ್ಟ್ ಮಾಡ್ತಾ ಇರೋದ್ರ ಬಗ್ಗೆ ಲೈಟ್ ಆಗಿ ಇಂಟ್ ಕೊಡೋದ್ರ ಜೊತೆಗೆ ಬೆಂಗಳೂರಲ್ಲಿ ತಿಕಾಣಿ ಊರಿದೀನಿ, ಇಲ್ಲೇ ಶೂಟಿಂಗ್ ನಡೀತಾ ಇರೋದು ಅಂತ ಕನ್ಫರ್ಮೇಶನ್ ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ ಬೆಂಗಳೂರಲ್ಲಿ ಶೂಟಿಂಗ್ ನಡೀತಾ ಇರೋದು ಟಾಕ್ಸಿಕ್ ಸಿನಿಮಾದು ಅಂದ್ಮೇಲೆ ಕನ್ಫರ್ಮ್ ಆಯ್ತಲ್ಲ. ಇನ್ನು ಟಾಕ್ಸಿಕ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿ ಬರ್ತಾ ಇರೋದು ಅಂತ ಅಲ್ಲ. ಅಫಿಷಿಯಲ್ ಆಗಿ ಈ ಸಿನಿಮಾ ಇಂಗ್ಲಿಷ್ ಹಾಗೇನೆ ಕನ್ನಡ ಈ 2 ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಕನ್ಫರ್ಮ್ ಮಾಡಿದ್ದಾರೆ. ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಈ 4 ಲ್ಯಾಂಗ್ವೇಜ್ ಇಂದ ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇಂಗ್ಲಿಷ್, ಕನ್ನಡ ಈ 2 ಲ್ಯಾಂಗ್ವೇಜ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರ ಸೋದರಳಿಯನ ಮೊದಲನೇ ಸಿನಿಮಾದ ಟೈಟಲ್ ಫಿಕ್ಸ್ ಆಗೋದ್ರ ಜೊತೆಗೆ ಅಫಿಷಿಯಲ್ ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡಿದ್ದಾರೆ. ಮ್ಯಾಂಗೋ ಪಚ್ಚ ಕಿಚ್ಚ 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 ಅನ್ನೋ ಟೈಟಲ್ ತರ ಕಾಣಿಸ್ತಾ ಇದೆ. ನೋಡೋಣ ಈ ಸಿನಿಮಾ ಯಾವ ರೀತಿ ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ, ನನ್ನನ್ನು ಕೂಡ ಸೇರಿಸಿ. ಇನ್ನು ಋತಿಕ್ ರೋಷನ್ ಅವರ ವಾರ್ 2 ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರಂತ ಜೂನಿಯರ್ NTR ಅವರ ಕ್ಯಾರೆಕ್ಟರ್ ಅಫಿಷಿಯಲ್ ಆಗಿ ರಿವೀಲ್ಡ್ ಆಗಿಲ್ಲ, ಆದ್ರೂ ಕೂಡ ಅಫಿಷಿಯಲ್ ಆಗಿ ಲೀಕ್ ಆಗಿದೆ. ಈ ಸಿನಿಮಾದಲ್ಲಿ NTR ಅವರು ಸೌತ್ ನ ರಾ ಏಜೆಂಟ್ ಆಗಿ ಕಾಣಿಸ್ಕೋತಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ತುಂಬಾನೇ ಎಕ್ಸೈಟ್ ಆಗಿದೀವಲ್ಲ. ಅದಲ್ದೇನೆ ರಿತಿಕ್ ರೋಷನ್ ಅವರು ಯಾವ್ದೋ ಒಂದು ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ನ ಶೂಟ್ ಮಾಡುವಂತ ಟೈಮ್ ಅಲ್ಲಿ 2 ಫೋಟೋಗಳು ಲೀಕ್ ಆಗ್ಬಿಟ್ಟಿದೆ. ಅದನ್ನ ನೀವೀಗ ನೋಡ್ತಾ ಇದ್ದೀರಾ. ಇನ್ನು ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಈ ಸಿನಿಮಾದಲ್ಲಿ ಯಾವ್ದೋ ಒಂದು ದೊಡ್ಡ ವಾರ್ ಸೀಕ್ವೆನ್ಸ್ ನ ಶೂಟ್ ಮಾಡೋದಕ್ಕೆ ಮೂವಿ ಟೀಮ್ ಅವರೆಲ್ಲ ರೆಡಿ ಆಗಿದಾರಂತೆ. ಈ ಸೀನ್ ಅನ್ನ ಶೂಟ್ ಮಾಡೋದಕ್ಕೆ ಹತ್ತತ್ರ 400 ರಿಂದ 500 ಸ್ಕಿಲ್ಡ್ ಆಗಿರುವಂತ ಫೈಟರ್ಸ್ ಗಳನ್ನ ಅಸೆಂಬಲ್ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಕುಂದಾಪುರದಲ್ಲಿ ನೆಕ್ಸ್ಟ್ ಲೆವೆಲ್ ವಾರ್ನೆ ನೋಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಇನ್ನು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ಈ ಸಿನಿಮಾದ ಫ್ರೀಕ್ವೆಲ್ ಸ್ಟೋರಿನ ರಿವೀಲ್ ಮಾಡೋದಕ್ಕೆ ಮೂವಿ ಟೀಮ್ ರೆಡಿ ಆಗಿದೆ ಅಂತೆ. KRG ಸ್ಟುಡಿಯೋ ಅವರು ಅರ್ಜುನ್ ಮಹಾಕ್ಷಯ್ ಯಾರು ಅನ್ನೋದ್ರ ಬಗ್ಗೆ ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದಾರಂತೆ. ಇನ್ನ ಬ್ಯಾಕ್ಲಾಗ್ ಸ್ಟೋರಿನ ತೋರ್ಸೋದಕ್ಕೆ ಮೂವಿ ಟೀಮ್ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಮ್ಯಾಕ್ಸ್ 2 ಆಗಿ ಬರೋದಲ್ಲ, ಮ್ಯಾಕ್ಸ್ ಚಾಪ್ಟರ್ 1 ಆಗಿ ಬರುತ್ತೆ ಅಂತ ಇನ್ಫಾರ್ಮೇಶನ್ ಕೂಡ ಸಣ್ಣದಾಗಿ ಸಿಗ್ತಾ ಇದೆ. ಇನ್ನು ಶ್ರೀಮುರಳಿ ಅವರ ಮುಂದಿನ ಸಿನಿಮಾ ಪರಾಕ್ ತೆಲುಗು ಇಂಡಸ್ಟ್ರಿ ಜೊತೆ ಕೈ ಕೂಡಿಸ್ತಾ ಇದ್ದಾರೆ. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇರೋದು ಚರಣ್ ರಾಜ್ ಅವರು. ಹಿಂದೆ ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಎ ಸೈಡ್ ಬಿ ನಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಅದೇ ಟೀಮ್ ಈಗ ಇಲ್ಲೂ ಕೂಡ ಕೈ ಮೇಲಾಯಿಸ್ತಾ ಇದಾರೆ. ಮ್ಯೂಸಿಕ್ ನ ಎಕ್ಸೈಟ್ ಆಗಿ ಕೊಡ್ತೀವಿ ಅಂತ. ಇನ್ನ ಪ್ರಜ್ವಲ್ ದೇವರಾಜ್ ಅವರು ಆಕ್ಟ್ ಮಾಡ್ತಾರಂತ ರಾಕ್ಷಸ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸೋನಲ್ ಅವರು ಕಾಣಿಸ್ಕೊತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇನ್ನ ಈ ಸಿನಿಮಾ ಫೆಬ್ರವರಿ 26ನೇ ತಾರೀಕು ಎಂಟೈರ್ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ. ನೋಡೋಣ ಪ್ರಜ್ವಲ್ ದೇವರಾಜ್ ಅವರು ಈಗ್ಲಾದ್ರೂ ಹೊಸ ತರ ಎಂಟ್ರಿ ಕೊಡ್ತಾರ ಅಂತ. ಇನ್ನು ಈ ವಾರದ ಹಾಟ್ ನ್ಯೂಸ್ ಕಡೆ ಬರೋದಾದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ರೀಸೆಂಟ್ ಆಗಿ KVN ಪ್ರೊಡಕ್ಷನ್ ಅಂಡರ್ ಅಲ್ಲಿ ಪ್ರೇಮ್ ಅವ್ರ ಜೊತೆಗೆ ಕೊಲಾಬ್ರೇಟ್ ಆಗಿದ್ರು. ಈಗ ಆ ಪ್ರಾಜೆಕ್ಟ್ KVN ಅಂಡರ್ ಅಲ್ಲಿ ಬರ್ತಾ ಇಲ್ಲ. KVN ಪ್ರೊಡಕ್ಷನ್ ಅವರು ಈ ಸಿನಿಮಾನ ಮಾಡೋದಕ್ಕೆ ರೆಡಿ ಇಲ್ಲ. ಆಲ್ಮೋಸ್ಟ್ ಏನೇನ್ ಪೇಮೆಂಟ್ ಆಗಿತ್ತು ಎಲ್ಲ ವಾಪಸ್ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಬಟ್ ಪ್ರೇಮ್ ಅವರು ಸಿನಿಮಾ ಮಾಡೋದಂತೂ ಕನ್ಫರ್ಮ್ KVN ಅಂಡರ್ ಅಲ್ಲಿ ಬರಲ್ಲ. ಯಾವ್ದಾದ್ರು ಬೇರೆ ಪ್ರೊಡಕ್ಷನ್ ಹೌಸ್ ಅಂಡರ್ ಅಲ್ಲಿ ಬರಬಹುದಾದಂತ ಸಿಚುವೇಶನ್ಸ್ ಗಳು ಇದಾವೆ. ಹಂಗೂ ಆಗ್ಲಿಲ್ಲ ಅಂದ್ರೆ ಡ್ರಾಪ್ ಔಟ್ ಆಗ್ಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಗಾಸಿಪ್ ಕೂಡ ಕೇಳಿ ಬರ್ತಾ ಇದೆ. ಇನ್ನ ದರ್ಶನ್ ಸರ್ ಅವರು ಈ ಸಿನಿಮಾ ಇಂಡಸ್ಟ್ರಿನ ಬಿಟ್ಟು ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಡ್ತಾರೆ ಅನ್ನೋ ಒಂದು ದೊಡ್ಡ ಗಾಸಿಪ್ ಕೇಳಿ ಬರ್ತಾ ಇದೆ. ಇದನ್ನ ಗಾಸಿಪ್ ಆಗಿ ಇಟ್ಕೊಳ್ಳಿ. ಇನ್ನ ವಿನೋದ್ ಪ್ರಭಾಕರ್ ಅವರ ಬಲರಾಮ್ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದಲ್ಲಿ ವಿಲನ್ ಆಗಿ ವಿನಯ್ ಗೌಡ ಅವರು ಸೆಲೆಕ್ಟ್ ಆಗಿದ್ದಾರೆ ಆಸ್ ಅ ವಿಲನ್. ಫಸ್ಟ್ ಲುಕ್ ನೋಡಬಹುದು, ಫುಲ್ ರೆಗಡ್ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನ ರೀಸೆಂಟ್ ಆಗಿ ಕಿಚ್ಚ ಸುದೀಪ್ ಸರ್ ಅವರ ಮನೆಗೆ DK ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ರು. ಈ ಎಂಟ್ರಿ ನೋಡ್ಬಿಟ್ಟು ತುಂಬಾನೇ ಗಾಸಿಪ್ ಗಳು ಅದಾಗಿರ್ಬೋದು ಇದಾಗಿರ್ಬೋದು ಅಂತ ಸ್ಪ್ರೆಡ್ ಮಾಡಿದ್ದು. ಬಟ್
ಒರಿಜಿನಲ್ ಆಗಿ ಬಿಲ್ಲರಂಗ ಭಾಷಾ ಈ ಸಿನಿಮಾಗೆ ಸ್ವಲ್ಪ ಕಿರಿಕಿರಿ ಆಗಿದೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಯಾವ್ದೋ ಒಂದು ಜಾಗದ ವಿಷಯವಾಗಿ ಇದನ್ನ ಸಾಲ್ವ್ ಮಾಡ್ಕೊಡೋದಕ್ಕೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಸುದೀಪ್ ಅವ್ರ ಮನೆಗೆ ಎಂಟ್ರಿ ಕೊಟ್ಟಿದ್ರು ಅಂತ ವಿಷಯ ಗೊತ್ತಾಗ್ತಾ ಇದೆ. ಇಷ್ಟನ್ ಬಿಟ್ರೆ ಅಂತದ್ದೇನು ಇಲ್ಲ ಅಂತ ಅವರೇನೆ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ದಾರೆ. ಇನ್ನ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾ ಈ ಸಿನಿಮಾ ಈಗ ಅಫಿಷಿಯಲ್ ಆಗಿ AVN ಪ್ರೊಡಕ್ಷನ್ ಅಂಡರ್ ಅಲ್ಲಿ ಬರೋದಕ್ಕೆ ರೆಡಿ ಆಗಿದೆ. ಈ ಹಿಂದೆ ಇದು ಲೋಕಿ ಸಿನಿಮಾಸ್ ಲಾಂಛನದ ಅಂಡರ್ ಅಲ್ಲಿ ಬರ್ತಾ ಇತ್ತು. ಬಟ್ ಈಗ ಆ ಪ್ರೊಡಕ್ಷನ್ ಅವರು ಬ್ಯಾಕಪ್ ಆಗಿ KVN ಪ್ರೊಡಕ್ಷನ್ ಅಂಡರ್ ಅಲ್ಲಿ ಬರೋದಕ್ಕೆ ರೆಡಿ ಆಗಿದೆ ಅಫಿಷಿಯಲ್ ಇದು. ಅದು ಅಲ್ಲದೆ ಫೆಬ್ರವರಿ 11ನೇ ತಾರೀಕು ಜೈದ್ ಖಾನ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಆ ದಿನ ಸಿನಿಮಾದ ಟೀಸರ್ ಬಿಡೋದಕ್ಕೆ ರೆಡಿ ಆಗಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಜುಲೈ ತಿಂಗಳಲ್ಲಿ ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದಾರಂತೆ. ಆ ಸ್ಪೀಡ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದಾರೆ ಅಂತ ಕನ್ಫರ್ಮೇಶನ್ ಸಿಗ್ತಾ ಇದೆ. ಇನ್ನ ಬಾಲಯ್ಯ ಅವರ ಅಖಂಡ 2 ಕನ್ಫರ್ಮ್ ಆಗ್ತಾ ಇದೆ. ಅಫಿಷಿಯಲ್ ಆಗಿ ಶಿವರಾತ್ರಿ ದಿನ ಫ್ರೆಶ್ ಲುಕ್ ಟೀಸರ್ ಬಿಡೋದಕ್ಕೆ ಕನ್ಫರ್ಮೇಶನ್ ಕೊಡ್ತಾ ಇದ್ದಾರೆ. ಜೊತೆಗೆ ರಿಲೀಸ್ ಡೇಟ್ ನು ಕೂಡ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಇದೇ ವರ್ಷ ಸೆಪ್ಟೆಂಬರ್ 25ನೇ ತಾರೀಕು ಈ ಸಿನಿಮಾ ಎಂಟೈರ್ ಇಂಡಿಯಾದಲ್ಲಿ ರಿಲೀಸ್ ಆಗುತ್ತೆ. ವೇಟ್ ಮಾಡ್ತಾ ಇರಿ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.